Hi, a very good afternoon. Welcome to Shweta Shriramulu YouTube channel. Tomorrow is a very special day. ನನಗೆ ಅದಕ್ಕೆ ಸ್ವಲ್ಪ ಗ್ರೂಮಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಿ ಐ ಆಮ್ ಗೋಯಿಂಗ್ ಟು ಅ ಸಲೂನ್. ಐಬ್ರೋಸ್ ನೋಡಿ ಎಷ್ಟು ಬೆಳೆದಿದೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಟು ಸಲೂನ್. ಗೊತ್ತಾ, ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಿಮಗೆ ಯಾವಾಗಾದರೂ ಏನಾದರೂ ಫಂಕ್ಷನ್ಸ್ ಇದ್ದರೆ, ಏನಾದರೂ ಏನು ಹೇಳ್ತಾರೆ, ಎಲ್ಲಾದರೂ ಹೋಗಬೇಕು ಅಂತ ಇದ್ರೇ ಕರೆಕ್ಟಾಗಿ ನಿಮಗೆ ಪಿಂಪಲ್ ಬರುತ್ತೆ. ನೋಡಿ, ನನಗಿಲ್ಲೊಂದು ದೊಡ್ಡ ಪಿಂಪಲ್ ಬಂದಿದೆ. ಅದೇನಕ್ಕೆ ಅಂತ ಹೇಳಿದ್ರೆ, ನಮ್ಮ ಅಕ್ಕ ನೆನ್ನೆ ಮಾವಿನಕಾಯಿ ತಂದಿದ್ವಿ, ಮಾವಿನ ಹಣ್ಣು. ನಮ್ಮ ಶಿಲ್ಪ ಹೇಳಿದ್ಲು, ಅವಳು ಮೊನ್ನೆ ತಿಂದಿದ್ದಾಳೆ, ಚೆನ್ನಾಗಿ ತಿಂದಿದ್ದಾಳೆ. ಒಂದು ಫುಲ್ಲು ಮಾವಿನ ಹಣ್ಣು ತಿಂದ್ಬಿಟ್ಟು ಪಿಂಪಲ್ ಆಗಿದೆ. 2 ದೊಡ್ಡ ಪಿಂಪಲ್ ಆಗಿದೆ ಅವಳಿಗೆ. ನನಗೆ ಹೇಳಿದ್ಲು, ನೋಡು ತಿನ್ಬೇಡ ಮಾವಿನ ಹಣ್ಣು, ನನಗೆ ಆಲ್ರೆಡಿ ದಪ್ಪದ 2 ಪಿಂಪಲ್ ಆಗಿದೆ ಅಂತ. ನಾನು ಕೇಳಿಲ್ಲ. ಮಾವಿನ ಹಣ್ಣು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಕ್ಕೆ ಏನು ಮಾಡಿಬಿಟ್ಟೆ, ಒಂದು ಮಾವಿನ ಹಣ್ಣು ತಿಂದ್ಬಿಟ್ಟೆ. ನೋಡಿ, ನಾಳೆ ಬೆಳಗ್ಗೆ ಎದ್ದು ನೋಡಿದ್ರೆ ಇಷ್ಟು ದೊಡ್ಡ ಪಿಂಪಲ್ ಬಂದಿದೆ. ಆಲ್ವೇಸ್ ದಿಸ್ ಹ್ಯಾಪನ್ಸ್ ಗೈಸ್. ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡಾಗಲೇ ಒಂದು ದೊಡ್ಡ ಗುಳೆ ಬಂದ್ಬಿಡುತ್ತೆ. ಎನಿವೇಸ್, ಬನ್ನಿ, ಗಾಡೀಲಿ ಹೋಗ್ತಾ ಇದ್ದೀನಿ ನಾನು ಸಲೂನ್ಗೆ. ಲೆಟ್ಸ್ ಗೋ. ಫೈನಲಿ ರೀಚ್ ಆಗಿದ್ದೀನಿ. ಇವಾಗ ಹೋಗಬೇಕು. ನಮ್ಮ ಮನೆ ಹತ್ರನೇ, ಏನು ಒಂದು 300 ಮೀಟರ್ಸೂ ಇಲ್ಲ, ಅಷ್ಟೇ ದೂರ. ಬೇಗ ಅಂದರೆ ಬೇಗ ಬರ್ಬೋದು, ವೆಹಿಕಲಲ್ಲಂದರೆ ಇನ್ನೂ ಬೇಗ ಬರ್ಬೋದು. ಸೊ ಲಿಫ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ವಾಂಟ್ ಟು ಶೋ ಯು ಸಮಥಿಂಗ್ ಪೀಪಲ್. ಸಲೂನ್ ಹೋಗಿ ಬಂದ ಮೇಲೆ ತೋರಿಸ್ತೀನಿ. ಓಕೆ, ಸೊ ಲೆಟ್ಸ್ ಗೋ. ನನಗೆ ಇಲ್ಲಿ ಇವ್ರು ಮಾಡೋ ಐಬ್ರೋಸ್ ಅಂದರೆ ತುಂಬ ಇಷ್ಟ. ಬಿಕಾಸ್ ಏನಕ್ಕಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಇರೋ ಅಂಥ ಐಬ್ರೋಸ್ಗೆ, ಈ ಥರ ಐಬ್ರೋಸ್ಗೆ ತುಂಬ ಚೆನ್ನಾಗಿ, ಅಂದರೆ ಲೈಕ್ ಮೇ ಬಿ ನನಗೆ ಶೇಪ್ ಕೊಡ್ತಾರೋ ಏನೋ ಅಂತ ಇಷ್ಟ ಗೊತ್ತಿಲ್ಲ, ಬಟ್ ನನಗೆ ಸೆಟ್ ಆಗೋ ಥರ ಚೆನ್ನಾಗಿ ಮಾಡ್ತಾರೆ. ಸೊ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇದರಲ್ಲಿ ಬರೋದಷ್ಟೇ. ಸೊ ಲೆಟ್ಸ್ ಗೋ ಟು ಸಲೂನ್. ಸೊ ದಿಸ್ ಇಸ್ ದ ಸಲೂನ್. ಚಪ್ಪಲಿ ಬಿಚ್ಚೋ ಅವಶ್ಯಕತೆ ಇಲ್ಲ, ಬಟ್ ಬಿಚ್ಚೂ ಹೋಗ್ಬೋದು, ಇಟ್ಸ್ ಫೈನ್. ಸಲೂನ್ಗೆ ಆ್ಯಕ್ಚುಲಿ ನಾನು ಎವ್ರಿ ಟೈಮ್ ಮಾಡಿಸೋ ಹುಡುಕಿ ಇಲ್ಲ, ಬಟ್ ಎನಿವೇಸ್ ಮಾಡಿಸೋ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನನ್ನ ಐಬ್ರೋಸ್ ಮುಂಚೆ ನನಗೆ ಇವರಿಗೆ ಮಾಡೋದು ಏನಕ್ಕೆ ಇಷ್ಟ ಅಂತ ಹೇಳಿದ್ರೆ, ನೋಡಿ ಐಬ್ರೋಸ್ ಎಷ್ಟು, ದಟ್ ಇಸ್ ಸೋ ಗುಡ್. ನೋಡಿ ಫೈನಲಿ ಐಬ್ರೋಸ್ ಮುಗೀತು. ನೀವೇ ನೋಡ್ಬೋದು. ನನಗೆ ಈ ಒಂದು ಕಾರಣಕ್ಕೇ ನನಗೆ ಈ ಸಲೂನ್ ಅಂದರೆ ಇಷ್ಟ. ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ, ನನಗೆ ಎಷ್ಟು ಥಿಕ್ ಹೇರ್ಸ್ ಇದೆ, ಅಷ್ಟು ಥಿಕ್ ಹೇರ್ಸ್ಗೆ ಬರೀ ಎಕ್ಸ್ಟ್ರಾಸ್ ಮಾತ್ರ ತೆಗಿದ್ದಾರೆ. ಅದಕ್ಕೇ ನಾನು ಐಬ್ರೋಸ್ ಅಂತಂದರೆ ನಾನು ಇಲ್ಲೇ ಬರೋದು, ಎಲ್ಲೂ ಹೋಗೋದಿಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ, ಲುಕ್ ಇಟ್ ಹಿಯರ್. ಇದು ನನಗೆ ಅಂತ ನಾನು ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿರೋದು. ಈ ಇಯರಿಂಗು 2 ಸೈಡೂ ತೊಗೊಂಡಿದ್ದೀನಿ. ಈ ಥರ ಮುಂಚೆ ಯಾವಾಗಿಂದ ತೊಗೋಬೇಕಂತ ಅನ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ, ಸಿನ್ಸ್ ಅಕ್ಷಯ ತೃತೀಯ. ನಾವು ಅಕ್ಷಯ ತೃತೀಯಾಗೆ ಗೋಲ್ಡ್ ಶಾಪ್ಗೆ ಹೋಗಿದ್ವಿ. ನಮ್ಮ ಅಕ್ಕ ತೊಗೊಂಡ್ಬಿಟ್ರು. ನನಗೆ ಆವಾಗ ತೊಗೊಳಕ್ಕಾಗಿಲ್ಲ. ಸಿಲ್ವರ್ ಕಾಯಿನ್ಸ್ ತೊಗೊಂಡು ಬಂದುಬಿಟ್ವಿ ಮನೆಗೆ. ಅದಾದಮೇಲೆ ಮತ್ತೆ ಹೋಗಿದ್ದೆ, ಮತ್ತೆ ತೊಗೊಳಕ್ಕೆ ಹೋದೆ. ನಮ್ಮ ಅಕ್ಕತ್ತಿರು ಬೇಡ ಅಂತ ಹೇಳ್ಬಿಟ್ಟು ತೊಗೊಂಡಿಲ್ಲ. ಇವತ್ತೂ ಮತ್ತೆ ಹೋಗಿದ್ದೆ, ಏನೋ ಆರ್ಡರ್ ಕೊಟ್ಟಿದ್ದೀನಿ ಅಂತ ನೋಡೋಕ್ಕೆ ಹೋಗಿದ್ದೆ. ನಮ್ಮ ಅಕ್ಕಂದಿರು ಯಾರೂ ಇಲ್ಲ, ಸಿಕ್ಕಿದೆ ಚಾನ್ಸು ತೊಗೊಬಿಟ್ಟೆ. ಆ್ಯಂಡ್ ದಿಸ್ ಐ ಹ್ಯಾವ್ ಗಿಫ್ಟೆಡ್ ಫಾರ್ ಮೈ ಸೆಲ್ಫ್ ಫಾರ್ ವೆರಿ ಸ್ಪೆಷಲ್ ಡೇ ಅಂತ ನಾನು ಗಿಫ್ಟ್ ಮಾಡ್ಕೊಂಡಿರೋದು. ಬಿಫೋರ್ ಐ ಹ್ಯಾಡ್ ಇಟ್ ಅ ಓಲ್ಡ್ ಒನ್, ಅದನ್ನು ಕೊಟ್ಬಿಟ್ಟು ಇದನ್ನು ತೊಗೊಂಡಿರೋದು. ಸಿ, ಲುಕ್ ಅಟ್ ಇಯರ್, ಇಟ್ ಇಸ್ ಸೋ ಗುಡ್. ನನಗೆ ಈ ಥರ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಎಕ್ಸ್ಪೆಷಲಿ ವೈಟ್ ಸ್ಟಡ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಅದಕ್ಕೇ 2 ಏನೋ ಆಗಲಿ ಅಂತ ತೊಗೊಂಡ್ಬಿಟ್ಟೆ. ಹೇಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಅಲ್ಲ. ಇಲ್ಲಿ ನೋಡಿ, ನನಗೆ ಆಲ್ರೆಡಿ ಸೊಳ್ಳೆ ಕಚ್ಚಿದೆ, ಬಟ್ ಎನಿವೇಸ್ ಇಟ್ಸ್ ಓಕೆ. ಸೊ ಎಲ್ಲ ಮುಗೀತು. ಅಪ್ಪರ್ ಲಿಪ್ಸು, ಅದಾದಮೇಲೆ ಐಬ್ರೋಸು ಎಲ್ಲ ಫಿನಿಶ್. ಸೊ ಮನೆಗೆ ಹೋಗೋಣ. ಮನೆಗೆ ಹೋಗಿ ಫೇಸ್ ಪ್ಯಾಕ್ ಹಾಕ್ಕೋಬೇಕು. ಫೈನಲಿ ಮನೆಗೆ ಬಂದೆ. ಮನೆಗೆ ಬಂದು ನೋಡಿ ಎಷ್ಟು ಕ್ಯೂಟಾಗಿದೆ. ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ತೋರಿಸ್ತೀನಿ ಇದರಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು. ಲೈಕ್ ಓಮ್ ರೆಮಿಡೀಸೆ, ಆಯಿತಾ. ಸೊ ಕಾಫಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಾವು ಫೇಸ್ಗೆ ಹಾಕ್ಕೊಳ್ಬೇಕು.
ಸ್ವಲ್ಪ ವಾಟರ್ ಹಾಕಿ ಮಿಕ್ಸ್ ಮಾಡೋಣ. ವಾಟರ್ ಹಾಕಿ ಮಿಕ್ಸ್ ಮಾಡಿ ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬರಬೇಕಂತ ಹೇಳಿದ್ರೆ, ದ ಕನ್ಸಿಸ್ಟೆನ್ಸಿ ಶುಡ್ ಬಿ ಲೈಕ್ ದಿಸ್. ಈ ಥರ ಇರಬೇಕು. ಬನ್ನಿ ಇವಾಗ ಫೇಸ್ಗೆ ಅಪ್ಲೈ ಮಾಡೋಣ. ಏನಿದು ಕಲರು ಅಂತ ಹೇಳಿಬಿಡಿ. ಈ ಕಲರ್ ಏನಿಗೆ ಬಂದಿದೆ ಅಂದರೆ ಕಡಲೆ ಹಸಿಟ್ಟು ಹಾಕಿ ಜೊತೆಗೆ ಕಾಫಿ ಕೂಡ ಹಾಕಿದ್ದೀನಲ್ಲ, ಅದಕ್ಕೆ ಈ ಕಲರ್ ಇದೆ. ಆ್ಯಂಡ್ ಇದೇನು ನಾನು ಯೂಶ್ವಲಿ ಏನು ಹೇಳ್ತಾರೆ ರೆಗ್ಯುಲರಾಗಿ ಹಾಕೋ ಪ್ಯಾಕ್ ಏನಲ್ಲ. ರೆಗ್ಯುಲರಾಗಿ ನಾನು ಕರ್ಡ್ ಜೊತೆ ಹಾಕ್ಕೊಳ್ತೀನಿ. ಶಿಟ್ ಕೆಳಗಡೆ ಬೀಳ್ತು. ಬಟ್ ಎನಿವೇಸ್ ಬನ್ನಿ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ಬಿಕಾಸ್ ನನಗೆ ಥಿಕ್ ಬೇಕು ಅಂತ ಹೇಳ್ಬಿಟ್ಟು ನಾನು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇಟ್ ಡಿಪೆಂಡ್ಸ್ ಆನ್ ಯು. ಆ್ಯಂಡ್ ನಾನು ತಿಕ್ ಬೇಕು ಅಂತ ಹೇಳಿಬಿಟ್ಟು ಇಷ್ಟು ತಿಕ್ ಮಾಡ್ಕೊಂಡಿದ್ದೀನಿ. ಇನ್ನು ಇದಕ್ಕಿಂತ ಚೂರು ಕಡಿಮೆ ತಿಕ್ ಮಾಡಿಕೊಂಡು ಸ್ವಲ್ಪ ನೀರು ಥರ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೋಬೋದು. ಇಟ್ಸ್ ಕಂಪ್ಲೀಟ್ಲಿ ಫೈನ್. ಆ್ಯಂಡ್ ಇದು ಹಾಕ್ಕೊಳ್ಳೋದು ಏನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತೆ ಆ್ಯಂಡ್ ಕಾಫಿಯಿಂದ ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಬಿಕಾಸ್ ಎವ್ರಿ ಟೈಮ್ ಆಫೀಸ್ಗೆಲ್ಲ ಹೋಗಿ ಬಿಸಿಲು ಅದು ಇದು ಎಲ್ಲ ಕಡೆ ಇರ್ತೀವಲ್ಲ, ಸೊ ವಿ ಹ್ಯಾವ್ ಟು ಈ ಥರ ಯಾವಾಗಾದರೂ ಒಂದು ಸತಿ ಮಾಡ್ಕೋತಾ ಇರಬೇಕು. ಹೋಮ್ ರೆಮಿಡಿಯಲ್ಲೇ ನಮ್ಮ ಅಕ್ಕ ಇದ್ದಾರೆ, ನಮ್ಮ 2ನೇ ಅಕ್ಕ. ಸೊ ಅವಳು ಎವ್ರಿ ವೀಕ್ ಎವ್ರಿ ಸ್ಯಾಟರ್ಡೆ ಕೂಡ ಮಾಡ್ಕೋತಾಳೆ. ಆ್ಯಂಡ್ ಏನು ಹೇಳ್ತಾರೆ ಒಂದೇ ಅಲ್ಲ, ಶಿಲ್ ಅಪ್ಲೈ ಡಿಫ್ರೆಂಟ್ ಲೈಕ್ ಅವಳೇನೋ ಬೀಟ್ರೂಟಲ್ಲಿ ಮಾಡ್ಕೋತಾಳೆ, ಬೀಟ್ರೂಟ್ ರೆಮಿಡಿಯಲ್ಲಿ ಮಾಡ್ಕೋತಾಳೆ ಅವಳು. ನಾನಾದರೆ ಅಯ್ಯೋ ಬಿಡು ಅಂತ ಹೇಳ್ಬಿಟ್ಟು ಹಾಕಲ್ಲ. ಬಟ್ ಅವಳಾದರೆ ನಾನು ಸ್ವಲ್ಪ ಕತ್ಗೂ ಹಾಕ್ಕೋತೀನಿ. ಬಿಕಾಸ್ ಫೇಸ್ಗೆ ಹಾಕಿ ಕತ್ಗೆ ಹಾಕಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಕತ್ಗೂ ಹಾಕ್ಕೊಂಡು ನೀಟಾಗಿ ಹಾಕೋತೀನಿ ನನ್ನ ಕತ್ತಿಗೆ ಕೂಡ. ಸೊ ಇದೆಲ್ಲ ಫುಲ್ಲು ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನಾನೇನು ಬೆಳ್ಳಗಾಗಿದೆಯಾ ಇಲ್ಲ ಅಂತ ಹೇಳಿಬಿಟ್ಟು. ನೋಡಿ ಎಲ್ಲ ಡ್ರೈ ಆಗಿದೆ. ಸೊ ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ. ನಾನು ಬೆಳ್ಳಗಾಗಿದ್ರೆ ಹೇಳಿ, ಓಕೆ? ನೋಡಿ ಫೈನಲಿ ಮುಖ ತೊಳೆದೆ. ನೋಡಿ ಯಾರಾದರೂ ಈ ಥರ ಮುಖ ತೊಳೆದಿರೋದು ನೋಡಿದ್ದೀರಾ? ನಾನೊಬ್ಬಳೆ ಲೈಫಲ್ಲಿ ಇಷ್ಟು ನೀರು ಮಾಡಿಕೊಂಡು ಇಷ್ಟು ಚೆನ್ನಾಗಿ ಮುಖ ತೊಳೆಯೋದು ನಾನೊಬ್ಬಳೆ. ಸಿಕ್ಕಾಪಟ್ಟೆ ಒದ್ದೆ ಆಗೋಗಿದೆ ಟಿ ಶರ್ಟು ಮುಖ ತೊಳೆದಿರೋದ್ರಿಂದ. ಆ್ಯಕ್ಚುಲಿ ನನಗೇನೆ ಲೈಕ್ ಕೈಂಡ್ ಆಫ್ ಫೀಲ್ ಆಗ್ತಾಯಿದೆ. ನಾನು ಏನು ಹೇಳ್ತಾರೆ ಸ್ವಲ್ಪ ಫೇಸಲ್ಲಿ ಆ ಕಾಫಿ ಅಪ್ಲೈ ಮಾಡಿದ್ನಲ್ಲ, ಸೊ ಅದರಿಂದ ಸ್ವಲ್ಪ ಏನೋ ಟ್ಯಾನ್ ರಿಮೂವ್ ಆಗಿದೆ ಅಂತ ಹೇಳಿಬಿಟ್ಟು ನೋಡಿ ಇಲ್ಲೆಲ್ಲ ಸ್ವಲ್ಪ ಫೇಸ್ ಕ್ಲಿಯರ್ ಥರ ಫೀಲ್ ನನಗೆ ಆಗಿದೆ. ಕ್ಲೋಸಪ್ ಬಂದಾಗ ನಿಮಗೆ ಗೊತ್ತಾಗುತ್ತೆ, ಲೈಕ್ ಹಿಂದೆ ಹೋದಾಗ ಅಷ್ಟು ಗೊತ್ತಾಗಲ್ಲ. ನೋಡಿ ಇದ್ರ ಮೇಲೆ ಏನೂ ಹಾಕಲ್ಲ ಇವಾಗ, ಜಸ್ಟ್ ಲೈಕ್ ಲಿಪ್ಸ್ಗೆ ಒಂಚೂರು ಲಿಪ್ ಕೇರ್ ಹಾಕ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಹಾಕಲ್ಲ. ಫೈನಲಿ ಡನ್. ಆ್ಯಂಡ್ ದಿಸ್ ಇಸ್ ಅ ಪಾರ್ಟ್ 1. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಿ. ನನ್ನ ಗ್ರೂಮಿಂಗ್ ಸೆಷನ್ ಮುಗೀತು. ಓಕೆ, ಬಾಯ್ ಬಾಯ್.